ನಮ್ಮ ಮೇಲೆ ಯಾಕೆ ಕರ್ನಾಟಕದ ಜನರ ಮೇಲೆ, ಕರ್ನಾಟಕದ ರಾಜ್ಯದ ಮೇಲೆ ತ್ರಿಭಾಷಾ ಸೂತ್ರವನ್ನ ಯಾಕೆ ಏರಿಕೆ ಮಾಡ್ತಾ ಇದ್ದೀರಿ? ಹಿಂದಿ ಫೇಲ್ ಆದ್ರೆ ಆಗ ಪಾಸ್ ಆಗ್ತಿದ್ದು, ಲಕ್ಷಾಂತರ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಹಿಂದಿ ಕೈ ಬಿಟ್ಟು ಕನ್ನಡ ಮತ್ತು ಇಂಗ್ಲಿಷ್ ಇದ್ರೆ ಸಾಕು, ದ್ವಿಭಾಷಾ ಸೂತ್ರವನ್ನ ಜಾರಿ ತನ್ನಿ. ದ್ವಿಭಾಷಾ ಭಾಷೆಯನ್ನು ನೀತಿಯನ್ನು ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಇವತ್ತು ನಾರಾಯಣಗೌಡರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಸ್ವತಃ ನನ್ನೊಂದಿಗೆ ನಾರಾಯಣಗೌಡರು ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಸರ್, ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀರಾ, ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಏನು ಬಿಜೆಪಿ ಸರ್ಕಾರ ತ್ರಿಭಾಷೆಯನ್ನು ರದ್ದು ಮಾಡಲಾಗಿದೆ. ಈಗ ರಾಜ್ಯ ಸರ್ಕಾರ ಈ ದ್ವಿಭಾಷೆಯ ನೀತಿಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸ್ತಿದ್ದೀರಾ, ಏನ್ ಹೇಳ್ತೀರಾ? ನೋಡಿ, ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅಂತ ಹೇಳಿ ಕರವೇ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಬಂದಂಥ ಎಲ್ಲ ಸರ್ಕಾರಗಳ ಮುಂದೆ ನಮ್ಮ ಕೋರಿಕೆಯನ್ನು ಇಟ್ಟಂಥದ್ದು. ಇವತ್ತು ತ್ರಿಭಾಷಾ ಸೂತ್ರದ ಜಾರಿಯಿಂದಾಗಿ ಕರ್ನಾಟಕದ ಮಕ್ಕಳ ಶಿಕ್ಷಣ ಕ್ಷೇತ್ರದಲ್ಲಿ ಕರ್ನಾಟಕದ ಮಕ್ಕಳ ಭವಿಷ್ಯದ ಮೇಲೆ ಭಾರಿ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಹಿಂದಿಯ ಏರಿಕೆಯಿಂದ, ಹಿಂದಿಯ ಕಲಿಕೆಯಿಂದ ಒಂದು ವರ್ಷಕ್ಕೆ ಲಕ್ಷಾಂತರ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ತ್ರಿಭಾಷಾ ಸೂತ್ರವನ್ನು ವಾಪಸ್ ಪಡೆದು ದ್ವಿಭಾಷಾ ಸೂತ್ರವನ್ನು ಜಾರಿ ತರಬೇಕು ಅಂತ ಹೇಳಿ ಕರವೇ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಹಿಂದೆ ಪಕ್ಕದ ತಮಿಳುನಾಡು 1968ರಲ್ಲಿ ಅವತ್ತಿನ ತಮಿಳರು ಭುಗಿಲೆದ್ದ ಕಾರಣ ರಾಜ್ಯ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ತ್ರಿಭಾಷಾ ಸೂತ್ರವನ್ನು ಕೈಬಿಟ್ಟು ದ್ವಿಭಾಷಾ ಸೂತ್ರವನ್ನು ಜಾರಿಗೆ ಮಾಡ್ತು. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದ್ದರೂ ಸಹ ಅಲ್ಲಿಯ ಮರಾಠಿಗರ ಒತ್ತಡಕ್ಕೆ ಮಣಿದಂಥ BJP ಸರ್ಕಾರ ತ್ರಿಭಾಷಾ ಸೂತ್ರವನ್ನು ಕೈಬಿಟ್ಟು ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತಂದಿದೆ. ಹಾಗೆ ಇವತ್ತು ಉತ್ತರ ಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ದೆಹಲಿ ಇರ್ಬೋದು, ಪಂಜಾಬ್ ಇರ್ಬೋದು, ಅಲ್ಲೆಲ್ಲ ದ್ವಿಭಾಷಾ ಸೂತ್ರ ನೀತಿ ಜಾರಿಗಿದೆ. ನಮ್ಮ ಮೇಲೆ ಯಾಕೆ, ಕರ್ನಾಟಕದ ಜನರ ಮೇಲೆ, ಕರ್ನಾಟಕದ ರಾಜ್ಯದ ಮೇಲೆ ತ್ರಿಭಾಷಾ ಸೂತ್ರವನ್ನು ಯಾಕೆ ಏರಿಕೆ ಮಾಡ್ತಾ ಇದ್ದೀರಿ? ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಇದು? ಹಿಂದಿ ಕಲಿಕೆಯಿಂದಾಗಿ ತ್ರಿಭಾಷೆ, ನಾವು ಕನ್ನಡ ಮತ್ತು ಇಂಗ್ಲೀಷು ಎಲ್ಲ ಕಡೆ ಅವರು ಆ ರಾಜ್ಯ ಭಾಷೆ ಮತ್ತು ಇಂಗ್ಲೀಷ್ ಜೊತೆಯಲ್ಲಿ ಶಿಕ್ಷಣ ಮುಂದುವರೆದ್ರೆ, ಕರ್ನಾಟಕದಲ್ಲಿ ನಾವು 3 ಭಾಷೆ ಕಲಿಬೇಕು. ಹಿಂದಿಯಲ್ಲೂ ಶಿಕ್ಷಣವನ್ನು ಮುಂದುವರಿಸಬೇಕು, ಇಂಗ್ಲೀಷಲ್ಲೂ ಮುಂದುವರಿಸಬೇಕು. ಹಾಗೆ ಹಿಂದಿಯಲ್ಲೂ ಸಹ ನಾವು ಹಿಂದಿಯನ್ನು ಕಲಿತು, ಮೊದಲೆಲ್ಲ ಏನಿತ್ತು, ನಾವು ಓದುವಾಗ ಹಿಂದಿ ಫೇಲ್ ಆದರೂ ಪಾಸ್ ಮಾಡ್ತಿದ್ರು. ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನಾವು ಪರೀಕ್ಷೆ ಬರೆದು ಪಾಸ್ ಆದರೆ, ಹಿಂದಿ ಫೇಲ್ ಆದರೆ ಆಗ ಪಾಸ್ ಆಗ್ತಿದ್ದು. ಈಗ ಆಗಿಲ್ಲ. ಹಿಂದಿಗೂ ಸಹ 100 ಅಂಕವನ್ನು ಇಟ್ಟು ಹಿಂದಿಯಲ್ಲಿ ಫೇಲ್ ಆದರೆ ಆ ಮಕ್ಕಳ ಭವಿಷ್ಯ ಮುಗೀತು. ಒಂದು ವರ್ಷಕ್ಕೆ ಹಿಂದಿ ಏರಿಕೆಯಿಂದಾಗಿ ಲಕ್ಷಾಂತರ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಆ ಕಾರಣ ಮನಗಂಡಂಥ ತಮಿಳುನಾಡು, ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯಗಳು ಆ ರಾಜ್ಯ ಭಾಷೆ ಮತ್ತು ಇಂಗ್ಲೀಷನ್ನು ಇಟ್ಕೊಂಡು ಹಿಂದಿಯನ್ನು ಕೈಬಿಟ್ರು. ನಮಗೂ ಹಾಗೆ ನಮ್ಮ ಮಕ್ಕಳ ಭವಿಷ್ಯದ ಕಾರಣಕ್ಕಾಗಿ ಹಿಂದಿ ಕೈಬಿಟ್ಟು ಕನ್ನಡ ಮತ್ತು ಇಂಗ್ಲೀಷ್ ಇದ್ದರೆ ಸಾಕು, ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತನ್ನಿ, ತ್ರಿಭಾಷಾ ಸೂತ್ರ ನಮಗೆ ಬೇಡ ಅಂತ ಒತ್ತಾಯಪೂರ್ವಕವಾಗಿ ಈ ಹೋರಾಟ ನಡೀತಾ ಇದೆ. ಇದಿಷ್ಟು ನಾರಾಯಣಗೌಡ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ.
ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.